ಸರ್ ನಮಸ್ಕಾರ. ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಮೆಟ್ಲಿಂಗ್ ರಸ್ತೆ, ಒಂದು 30 ಅಡಿಯಷ್ಟು ರಸ್ತೆ ಇದೆ ವಿಶಾಲವಾಗಿ. ಹೀಗೆ ಹೋದರೆ ಈ ಗ್ರಾಮದ ಅಥವಾ ಈ ಸುತ್ತಮುತ್ತಲಿನ ಗ್ರಾಮದ ಹಳ್ಳಿಗಳ ರೈತರ ಒಂದು ಆಸ್ತಿಗಳಿಗೆ ಹೋಗುತ್ತೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಆಸ್ತಿ ಈ ಒಂದು ರಸ್ತೆಗೆ ಅಟ್ಯಾಚ್ ಆದಂಗೆ, ಕ್ಯಾಡ್ ಆದಂಗೆ ಇರ್ತಕ್ಕಂಥ ಈ ಒಂದು ಆಸ್ತಿ ಹೀಗೆ ಹೋದರೆ ಆಸ್ತಿಗಳಿಗೆ ಹೋಗುತ್ತೆ. ಸೊ ಹೀಗೆ ಹೋದರೆ ಹಳ್ಳಿಗೆ ಹೋಗುತ್ತೆ, ಜೊತೆಗೆ ಹೈವೇಗೆ ಹೋಗುತ್ತೆ. ಚಾಮರಾಜನಗರ ಟು ಗುಂಡ್ಲುಪೇಟೆ ಹೈವೇ ಇದೆಯಲ್ಲ, ಹೈವೇಗೆ ಹೋಗುತ್ತೆ. ಹೈವೇ ಇವಾಗ ನಾನೇನಿದ್ದೀನಿ ಅಥವಾ ನಾನೇನು ಆಸ್ತಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಆಸ್ತಿಯಿಂದ ಎಕ್ಸಾಕ್ಟಾಗಿ ಒಂದು ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಹೈವೇಯಿಂದ ಬರೀ ಒಂದು, ಜೊತೆಗೆ ಹಳ್ಳಿಯಿಂದನೂ ಒಂದು. ಈ ಭಾಗದಲ್ಲಿ ಆಲ್ಮೋಸ್ಟ್ 99% ಎಲ್ಲ ರೆಡ್ ಸಾಯಿಲೇನೆ. ಈ ಭಾಗದಲ್ಲಿ ಸಂಪೂರ್ಣ ರೆಡ್ ಸಾಯಿಲೇನೆ. ಏನಂದರೆ ಇಲ್ಲಿ ಸ್ವಲ್ಪ ಅನುಕೂಲವಾಗಿರ್ತಕ್ಕಂಥವ್ರು ಪಂಪ್ಸೆಟ್ ಮಾಡಿಕೊಂಡು ಕೋಕೋನಟ್ಸು, ಬಾಳೆ ಮತ್ತು ಕಬ್ಬು ಮತ್ತು ಒಂದು ಅರಿಶಿನ ಈ ಥರದ್ದೆಲ್ಲ ಹಾಕ್ತಾರೆ. ಇನ್ನು ಅದರ್ಸು ಒಂದು ಸ್ವಲ್ಪ ಹಂಗೆ ಇಟ್ಕೊಂಡು ಹುರುಳಿ, ಕಡಲೆಕಾಯಿ ಈ ಥರದ್ದು ಹಾಕಂತಾರೆ. ಅಂಥ ವಾತಾವರಣ ಇರ್ತಕ್ಕಂಥ ಈ ಒಂದು ಆಸ್ತಿ, ಈಗ ನಾನು ಹೇಳ್ತಿರ್ತಕ್ಕಂಥ ಆಸ್ತಿ ಈ ಒಂದು ರೋಡ್ಗೆ ಅಟ್ಯಾಚ್ ಆದಂಗೆ, ಈ ಒಂದು ರಸ್ತೆಗೆ ಅಟ್ಯಾಚ್ ಆದಂಗೆ ಅಥವಾ ಕ್ಯಾಡಾದಂಗೆ ಈಸ್ಟ್ ವೆಸ್ಟ್ ಇರ್ತಕ್ಕಂಥ ಈ ಒಂದು ರಸ್ತೆಗೆ ಇದು ಈ ಆಸ್ತಿ ನಾನು ಹೇಳ್ತಕ್ಕಂಥ ಆಸ್ತಿ ಒಟ್ಟು 4.5 ಎಕರೆ. ಇದೇ ಊರಿನ ರೈತರದು. ಸೊ ರೈತರಿಂದ ಆಗ್ತಕ್ಕಂಥದ್ದು ಒಟ್ಟು 4.5 ಎಕರೆ. 4.5 ಎಕರೆನಲ್ಲಿ ಅಂದರೆ ಲ್ಯಾಂಡ್ ಒಳಗಡೆ ಮಾತ್ರ ಅಚ್ಚುಕಟ್ಟಾಗಿದೆ. ಈ ಒಂದು ರೋಡ್ ಎಂಟ್ರೆನ್ಸ್ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಬೇಕಷ್ಟೇ. ಇದರಲ್ಲಿ ನಿಮಗೆ 2 ಎಕರೆ ಮಾಡಿಕೊಡ್ತಾರೆ ಆ ಕಡೆಗೆ ಆದಂಗೆ. ನೋಡಿ, ಈ ಕಡೆ ಈ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರಲ್ಲ, ಈ ಆಸ್ತಿ ಬಂದು ಬೇರೆಯವ್ರದ್ದು, ಅಂದರೆ ಇದೇ ಊರಿನವ್ರದ್ದು. ಈ ಭಾಗಕ್ಕಾದಂಗೆ 2.5 ಎಕರೆ ಇಟ್ಕೊಂತಾರೆ. ಆ ಕಡೆಗಾದಂಗೆ 2 ಎಕರೆ ಮಾಡಿಕೊಡ್ತಾರೆ. ಈ ಒಂದು ಆಸ್ತಿ ಚಾಮರಾಜನಗರದಿಂದ ಒಂದು 12 ಆಗುತ್ತೆ, ಸ್ಪಾಟ್ಗೆ 12 ಆಗುತ್ತೆ. ಜೊತೆಗೆ ಈ ಒಂದು ರಸ್ತೆಯಿಂದನೂ ಕೂಡ ಸ್ವಲ್ಪ ಎತ್ತರವಾಗಿದೆ, ಒಂದು 2-3 ಅಡಿಯಷ್ಟು ನೋಡಿ ಎತ್ತರ ಇದೆ ರಸ್ತೆಯಿಂದ. ಅಕ್ಕಪಕ್ಕದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ನೋಡಿ, ರಸ್ತೆ ಮಾತ್ರ ಭಾಳ ವಿಶಾಲವಾಗಿದೆ, 30 ಅಡಿ ರಸ್ತೆ ಇದೆ. ನೋಡಿ, ಈ ಎಂಟ್ರೆನ್ಸ್ ಇದೆಯಲ್ಲ, ಈ ಎಂಟ್ರೆನ್ಸ್ ಬಂದು ಈ ಕಡೆ ಆಸ್ತಿಯವ್ರದ್ದು. ಆದರೆ ಈ ನೋಡಿ ಹಿಂಭಾಗಕ್ಕೆ ಅಲ್ಲಿ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರಲ್ಲ, ಅವ್ರಿಗೆ ರಸ್ತೆ ಇಲ್ಲ, ಅಂದರೆ ರೆಕಾರ್ಡ್ ರಸ್ತೆ ಇಲ್ಲ. ಬಟ್ ಸುಮಾರು ವರ್ಷಗಳಿಂದ ಅವರು ಇಲ್ಲೇ ಓಡಾಡ್ತಿದ್ದದ್ದು. ಹಾಗಾಗಿ ನೋಡಿ, ಇದನ್ನು ರಸ್ತೆ ರೂಪದಲ್ಲಿ ಇದು ಮಾಡಿ ನೋಡಿ ಅವರು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಈಗ ಇವರು ಅದ್ಬಸ್ ಮಾಡಿಸ್ಮೇಲೆ ಗೊತ್ತಾಯಿತು ಇವ್ರಿಗೆ ಈ ಒಂದು ರಸ್ತೆನೂ ನಮ್ಮದೇನೆ ಅಂತ. ಸೊ ಹಾಗಾಗಿ ಈ ನೋಡಿ, ಇದು ಆ್ಯಕ್ಚುಲಿ ರಸ್ತೆ ಅಲ್ಲ. ನಾಳೆ ದಿನ ಯಾಕೆಂದರೆ ಒಂದೇ ಊರಿನವರು ಏನಾದ್ರು ಮಾತುಕತೆ ಆಡ್ಕೊಂಡು ಅವರವರೇ ಇದು ಮಾಡ್ಕೊಬೋದು, ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಈ ರಸ್ತೆಯಿಂದ ಈಚೆಗೆ ನಾನು ಹೇಳ್ತಾ ಇರ್ತಕ್ಕಂಥ ಆಸ್ತಿ, ಈ ಒಂದು ರಸ್ತೆ ಅಂತ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಈ ರಸ್ತೆಯಿಂದ ಈ ಕಡೆಗೆ ಈ ಒಂದು ರಸ್ತೆಗೆ ಅಂಟ್ಕೊಂಡಂಗೆ
ನಾನು ಆಗಲೇ ಹೇಳಿದಾಗೆ ಈಸ್ಟ್ ವೆಸ್ಟು ಭಾಳ ವಿಶಾಲವಾಗಿದೆ, ನಾಕಾಮೂಲ ವಿಶಾಲವಾಗಿದೆ, ಜೊತೆಗೆ ಸ್ಕ್ವೈರಾಗೂ ಇದೆ. ಓಕೆ ನೋಡಿ, ಇದು ಆಸ್ತಿ. ಲ್ಯಾಂಡ್ ಒಳಗಡೆ ಏನು ಅಂಥದ್ದೇನು ಅಚ್ಚುಕಟ್ಟು ಮಾಡೋಂಥದ್ದೇನಿಲ್ಲ, ಒಂದು ಸಮತಟ್ಟವಾಗಿದೆ ಆಸ್ತಿ ಮಾತ್ರ. ಈ ಕಡೆಗೆ ಒಂದು ಪಾತಿದ್ದ, ಮೇಲ್ಗಡೆಗೆ ಒಂದು 2 ಪಾತಿದ್ದೆ. ಈಸ್ಟ್ ವೆಸ್ಟ್ ಭಾಳ ವಿಶಾಲವಾಗಿದೆ, ಒಂದು ಸ್ಕ್ವೈರ್ ಆಗಿದೆ, ಸಂಪೂರ್ಣ ರೆಡ್ ಸಾಯಿಲು, ಒಂದು ಸಮತಟ್ಟವಾಗಿದೆ. ಆಯಿತಾ? ಚಾಮರಾಜನಗರ ರಿಜಿಸ್ಟ್ರೇಷನ್ನು ಚಾಮರಾಜನಗರದಿಂದ ನಾನು ಆಗಲೇ ಹೇಳ್ದಂಗೆ 12 ಆಗುತ್ತೆ ಸ್ಪಾಟ್ಗೆ. ಈಗ ನಾನು ಹಿಂದ್ಗಡೆ ಬಂದೆ ನೋಡಿ, ಅದು ಹಿಂದ್ಗಡೆಯವ್ರದ್ದು ನೋಡಿ. ಇದನ್ನೇ ನಾನು ಹೇಳಿದ್ದು, ಇಲ್ಲಿ ರಸ್ತೆ ಇಲ್ಲ, ಅವ್ರಾಗಲಿ ಇದು ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಈಗ ನಾನು ಇದನ್ನೆಲ್ಲ ನಿಮ್ಗೆ ಹೇಳೋ ಉದ್ದೇಶ ಏನು ಅಂತಂದರೆ, ಅಕ್ಕಪಕ್ಕದಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಥವಾ ಯಾರಿದ್ದಾರೆ ಯಾರಿಲ್ಲ. ಅಣ್ಣ ಅದೇನದು, ಅದೇನ ಬಿಲ್ಡಿಂಗ್ ಏನದು? ಹೌದು, ಅಂದರೆ ಇನ್ನೊಬ್ರಿಗೆ ಆಗಿರೋದಾ? ಓಕೆ, ಅಲ್ಲಿ ನೋಡಿ ಸರ್, ಈ ಲ್ಯಾಂಡಿಂದ ಹಿಂಭಾಗಕ್ಕೆ ಅದು ಕೂಡ ಹೊರಗಡೆಯವ್ರಿಗಾಗಿರೋಂಥದ್ದೇ. ಆ ಲ್ಯಾಂಡಿಂದ ಈ ಕಡೆಗೆ ನೋಡಿ ಇವ್ರದ್ದು ನೋಡೋದು ಇವ್ರದ್ದೇ ಅಲ್ವಾ? ಅಲ್ಲ, ಈ ಪಾತಿ ಮೇಲ್ಗಡೆ ಪಾತಿ ನಾನು ಹೇಳ್ತಾ ಇರೋ ಬಿಲ್ಡಿಂಗ್ ಅಲ್ಲಪ್ಪ, ಇದು ನೋಡಿ ಇವ್ರದ್ದು. ಅದನ್ನೇ ನಾನೇ ಅಂದಿದ್ದು ಸರ್. ನೋಡಿ ಅಲ್ಲೊಬ್ರು ಇದ್ದಾರಲ್ಲ ಅವಣ್ಣ, ಅಲ್ಲಿಂದ ಹಂಗೆ ಈಸ್ಟ್ ವೆಸ್ಟು ಅದೊಂದು ಪಾತಿದೆ ನೋಡಿ, ಇದೊಂದು ಪಾತಿದೆ ನೋಡಿ. ಇಲ್ಲೊಂದು ಹುಣಸೆ ಮರ ಇದೆ, ಅದ್ರ ಜೊತೆಗೆ ಒಂದು 4-5 ಕೋಕೋನಟ್ಸ್ ಇದೆ. ಅದಕ್ಕೆ ಒಂದು 10-15 ಇದೆ ಒಟ್ಟಾರೆ. 2, 3, 4, 5, 6 ಇದೆ, ಒಂದು 15-20 ಇದೆ. ಒಂದೇ ಒಂದು ಹುಣಸೆ ಮರ ಇದೆ. ಜೊತೆಗೆ ಈ ಆಸ್ತಿ ಪಂಪ್ ಸೆಟ್ಟು ಕೂಡ ಇದೆ. ಅಂದರೆ ಒಟ್ಟಾರೆ ಆಸ್ತಿ ಒಳಗಡೆ ಪಂಪ್ ಸೆಟ್ಟು. ಈಗ ನಿಮಗೆ ನೋಡಿ, ಬಿಲ್ಡಿಂಗ್ ಏನಿದೆಯೋ, ಬಿಲ್ಡಿಂಗಿಂದ ಈ ಕಡೆಗೆ ಉತ್ತರ ದಕ್ಷಿಣಾಭಿಮುಖವಾಗಿ ನಿಮಗೆ ಹಿಂಗೆ ನೋಡಿ ಒಂದು ರಸ್ತೆಗೆ ಅಂಟ್ಕೊಂಡಂಗೆ ನಿಮಗೆ ಸ್ಕೆಚ್ ಮಾಡಿಸಿ ನೋಡಿ 2 ಎಕರೆ ಮಾಡಿಕೊಡ್ತಾರೆ. ಅರ್ಥ ಆಯ್ತಲ್ಲ? ಇನ್ನು ಆ ಕಡೆಗೆ ಕೋಕೋನಟ್ಸ್ ಇಟ್ಕೊಂಡಿದ್ದಾರಲ್ಲ, ಆ ಕಡೆಗೆ ಆದಂಗೆ, ಆ ಭಾಗಕ್ಕಾದಂಗೆ ಹಂಗೆ ಉತ್ತರ ದಕ್ಷಿಣಾಭಿಮುಖವಾಗಿ ಆ ಕಡೆಗೆ 2.5 ಎಕರೆ ಅವ್ರು ಇಟ್ಕೊಳ್ತಾರೆ. ಆಸ್ತಿ ಆಲ್ಮೋಸ್ಟ್ 90-95% ಒಂದು ಸಮತಟ್ಟವಾಗಿದೆ. ಆಸ್ತಿದೇನಿಲ್ಲ, ಸಂಪೂರ್ಣ ರೆಡ್ ಸಾಯಿಲು. ಒಟ್ಟು 4.5 ಎಕರೆ ಇದೇ ಊರಿನವ್ರದ್ದು, ರೈತರದು. ಅಕ್ಕಪಕ್ಕದಲ್ಲಿ ಎಲ್ಲೂ ಕ್ರಾಪ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲೇ ಸ್ಟೇ ಆಗ್ಬೋದು, ಅಫಿಷಿಯಲ್ ಬಂದರೂ ಕೂಡ ಇಲ್ಲೇ ನೋಡಿ, ಇಲ್ಲೇ ಉಳ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಕ್ಕಪಕ್ಕದಲ್ಲಿ ಇಲ್ಲೆಲ್ಲೇ ಒಬ್ಬೊಬ್ರು ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಸರ್. ಇವರು 1 ಎಕರೆಗೆ 22 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಒಂದು 50,000, 1 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಅನ್ಕೊಂತೀನಿ. 22 ಹೇಳ್ತಾ ಇದ್ದಾರೆ, ಫೈನಲ್ಲೇ 22 ಅಂತ ಅಂತ ಇದ್ದಾರೆ. ನನ್ನ ಅಂದಾಜು ಒಂದು 50,000, 1 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದರೆ ಹೈವೇಯಿಂದ ಬರೀ 1 ಕಿಲೋಮೀಟ್ರ್ ಅಷ್ಟೇ ನೋಡಿ. ಹಿಂಭಾಗದವರು ಇನ್ನೊಬ್ರಿಗಾಗಿದೆ ನೋಡಿ. ಅದು ಎಷ್ಟು ಎಕರೆ ಆಗಿದೆ ಅಣ್ಣ ಅವ್ರಿಗೆ? ನೀವು ಊರವ್ರಲ್ವಾ? ಆದರೂ ಗೊತ್ತಿಲ್ಲ. ಸರಿ ಇರಲಿ ಬಿಡಿ. ಅದು ಸರ್ ಹಿಂಭಾಗದ ಬೇರೆಯವ್ರಿಗಾಗಿದೆ. ನಾನಾಗಲೇ ಹೇಳ್ದಂಗೆ ಈ ಈಸ್ಟ್ ವೆಸ್ಟ್ ಇರ್ತಕ್ಕಂಥ ರಸ್ತೆಗೆ ನಾರ್ತ್ ಸೌತ್ ಏನು ಆಸ್ತಿ ಇದೆಯೋ ಅದರಲ್ಲಿ 2 ಎಕರೆನ ನಾರ್ತ್ ಸೌತು ನಿಮಗೆ ಸ್ಕೆಚ್ ಮಾಡಿಸಿ 2 ಎಕರೆ ಮಾಡಿಕೊಡ್ತಾರೆ ಸರ್. ಭಾಳ ಚೆನ್ನಾಗಿದೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ, ಥ್ಯಾಂಕ್ ಯು ಸರ್.